ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಕೆಎಸ್ ಈಶ್ವರಪ್ಪ ಅವರು ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಇವತ್ತು ನಮ್ಮೊಂದಿಗೆ ಕೆಎಸ್ ಈಶ್ವರಪ್ಪ ಅವರಿದ್ದಾರೆ, ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೊಡ್ಡ ಮಟ್ಟದಲ್ಲಿ ರೋಡ್ ಶೋವನ್ನ ಮಾಡೋ ಮೂಲಕ ಇವತ್ತು ಉಮೇದುವಾರಿಕೆ ಸಲ್ಲಿಕೆ ಮಾಡ್ತಾ ಇದ್ದೀರಿ. ಏನ್ ಅನಿಸ್ತಾ ಇದೆ ಈಶ್ವರಪ್ಪ ಅವರು ಈ ಕ್ಷಣದಲ್ಲಿ? ನನ್ನ ನಿರೀಕ್ಷೆಗೆ ಮೀರಿ ಸಾಮಾನ್ಯ ಜನ ನನ್ನ ಜೊತೆ ಬರ್ತಾ ಇದ್ದಾರೆ. ಇಡೀ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನನಗೆ ಅವ್ರ ಪರಿಚಯನೇ ಇಲ್ಲ. ಆದರೆ ನಾನು ತೊಗೊಂಡಿರೋಂಥ ಸಿದ್ಧಾಂತದ ಬಗ್ಗೆ ತೊಗೊಂಡಿರೋಂಥ ನಿರ್ಣಯದ ಬಗ್ಗೆ ಅವ್ರಿಗೆಲ್ಲರೂ ಬಹಳ ಖುಷಿಯಾಗಿದೆ. ಒಂದು ಅಪ್ಪ ಮಕ್ಕಳ ಕೈಲಿ ಪಾರ್ಟಿ ಸಿಕ್ಕೊಂಡಿರೋದಕ್ಕೆ ಹೊರಗೆ ತರಬೇಕು, ಈ ಪಾರ್ಟಿನ ಹಿಂದುತ್ವದ ಬಗ್ಗೆ ಅನ್ಯಾಯ ಆಗಿದೆ, ಎಲ್ಲ ಹಿಂದೂ ನಾಯಕರುಗಳ ಮೂಲೆ ಗುಂಪು ಮಾಡ್ತಾ ಇದ್ದಾರೆ, ಪಕ್ಷವನ್ನು ಕಟ್ಟಿರೋಂಥ ಅನೇಕ ಕಾರ್ಯಕರ್ತರು ಕೂಡ ಮೂಲೆ ತಳ್ಳಿದ್ದಾರೆ. ಎಲ್ಲ ಅಂಶಗಳು ಕೂಡ ಸರಿಯಾದ ಉತ್ತರವನ್ನು ಧ್ವನಿಯಾಗಿ ಈಶ್ವರಪ್ಪ ನಿಲ್ತಾ ಇದ್ದಾರೆ ಅನ್ನೋಂಥ ಒಂದು ಸೈದ್ಧಾಂತಿಕವಾದ ಬೆಂಬಲ ಇಡೀ ಕ್ಷೇತ್ರದಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ನನಗೆ ಆಶ್ಚರ್ಯ ಆಗುತ್ತೆ. ಆ ರೂಪದಲ್ಲಿ ನಂಗೆ ಬೆಂಬಲ ಕೊಡ್ತಾ ಇದ್ದಾರೆ. ಯಾರೆಲ್ಲ ಸಾಥ್ ಕೊಡ್ತಿದ್ದಾರೆ ಇವತ್ತು ಕೆಎಸ್ ಈಶ್ವರಪ್ಪ ಅವ್ರಿಗೆ ಈ ಒಂದು ನಾಮಪತ್ರ ಸಲ್ಲಿಕೆ ವಿಚಾರವಾಗಿ? ಇಡೀ ಲೋಕಸಭಾ ಕ್ಷೇತ್ರದ ಸಾಮಾನ್ಯ ಜನ ಮತದಾರರು ನಂಗೆ ಸಾಥ್ ಕೊಡ್ತಾ ಇದ್ದಾರೆ. ಸ್ಟಾರ್ ಪ್ರಚಾರಕರೇ ಹೊರಾಗರೆ ಮತದಾರರೇ ನನ್ನ ಸ್ಟಾರ್ ಪ್ರಚಾರಕರು. ಒಂದೊಂದು ಹಳ್ಳಿಯಲ್ಲಿ ಹೋದರೆ ಆ ಹಳ್ಳಿಯಲ್ಲಿರೋಂಥ ಜನ ಅವ್ರು ತೀರ್ಮಾನ ಮಾಡಿದ್ದಾರೆ, ಅವರೇ ಒಬ್ರಿಗೊಬ್ಬರು ಪ್ರಚಾರ ಮಾಡ್ತಾ ಇದ್ದಾರೆ. ನೋಡಿ, ಇವತ್ತು ನಾನೇನು ಬಹಳ ಎಲ್ಲ ಹಳ್ಳಿಗಳಿಗೂ ಹೋಗಿ ಪ್ರಚಾರ ಮಾಡಿ ಬನ್ನಿ ಕಾರ್ಯಕ್ರಮ ಅಂತ ಕರೆಯೋಕ್ಕಾಗಿಲ್ಲ. ಆದರೆ ಮೌತ್ ಟು ಮೌತ್, ಒಂದು ಬಾಯಿಂದ ಇನ್ನೊಂದು ಬಾಯಿಗೆ ಸುದ್ದಿಗಳು ಹೋಗಿ ಅಷ್ಟು ಜನ ಕೂಡ ಇವತ್ತು ಒಂದು 20-25 ಸಾವಿರ ಜನ ನಾಮಿನೇಷನ್ ಸೇರ್ತಾ ಇದ್ದಾರೆ. ಇದು ನಮ್ಮ ವಿಶೇಷ. ಮೋದಿಯವರ ಫೋಟೋ ಬಳಕೆ ಮಾಡಬಾರದು ಅಂತೇಳಿ ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಕೂಡ ಬಿಜೆಪಿ ಬರೆದಿದೆ. ಈ ವಿಚಾರವಾಗಿ ಏನು ಹೇಳ್ತೀರಿ? ಮೋದಿಯವರು ವಿಶ್ವನಾಯಕ. ಅದು ಭಾರತೀಯ ಜನತಾ ಪಾರ್ಟಿ ಸ್ವತ್ತು ಮಾತ್ರ ಅಲ್ಲ. ಮೋದಿ ನಮ್ಮ ಹೃದಯದಲ್ಲಿ ಮೋದಿ ಬಗೆದ್ರೆ ಮೋದಿನೇ ಸಿಗೋದು. ಇಡೀ ದೇಶದ ಯಾವುದೇ ವ್ಯಕ್ತಿ ಹತ್ರ ಹೋದ್ರೂ ಕೂಡ ಮೋದಿ ಮೋದಿ ಅಂತಾರೆ. ಮೋದಿನ ಭಾರತೀಯ ಜನತಾ ಪಾರ್ಟಿಗೆ ಸೀಮಿತ ಮಾಡೋದಿದೆಯಲ್ಲ, ಇದು ಸಂಕುಚಿತ ಭಾವನೆ, ಇದು ಒಳ್ಳೆಯದಲ್ಲ ಅಂತ ಹೇಳ್ತೀನಿ. ಅಷ್ಟರ ಮಧ್ಯೆ ಚುನಾವಣಾ ಆಯೋಗ ಆಗಲಿ, ಕೋರ್ಟ್ ಆಗಲಿ ನನ್ನ ಜೊತೆ ನಿಲ್ಲತ್ತೇನಂತ ವಿಶ್ವಾಸ ನನಗಿದೆ. ನಾಮಪತ್ರ ಸಲ್ಲಿಕೆ ಮಾಡೋದೇ ಇಲ್ಲ ಅಂತ ಹೇಳಿ ಪ್ರಚಾರವನ್ನ ಮಾಡ್ಕೊಂಡು ಬಂದಂತ ಪ್ರಸಂಗಗಳು ಕೂಡ ನಡೀತು, ಚರ್ಚೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ನಡೀತು. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದೀರಿ. ನಾಮಪತ್ರ ಸಲ್ಲಿಸೋದಿಲ್ಲ ಅಂತ ಪ್ರಚಾರ ಅಲ್ಲ, ಅಪಪ್ರಚಾರ. ಪ್ರಚಾರಕ್ಕೂ ಅಪಪ್ರಚಾರಕ್ಕೂ ವ್ಯತ್ಯಾಸ ಇದೆ. ನಾನು ಮುಂಚೆಯಿಂದನೇ ಹೇಳ್ಕೊಂಡು ಬರ್ತಾ ಇದ್ದೀನಿ, ನಾನು ಚುನಾವಣೆ ನಿಲ್ತೀನಿ ಅಂತ ಹೇಳ್ತಾ ಇತ್ತು. ನಿಲ್ತಾ ಬಂದೆ. ಅವಾಗ ಏನಂದ್ರು ಒಂದು 10-15 ಸಾವಿರ ಓಟ್ ತೊಗೊಂಡ್ರೆ ಹೆಚ್ಚು ಅಂತ. ಈಗ ಅವರೇ ಇವಾಗ 2 ಲಕ್ಷಕ್ಕೆ ತನಕ ಇವತ್ತಿಗೆ ಬಂದಿದ್ದಾರೆ. ಇನ್ನೂ 20-25 ದಿನ ಇದೆ. ನೋಡಿ, ಈ ಚುನಾವಣೆಯಲ್ಲಿ ನಾಮಪತ್ರವೇ ಸಲ್ಲಿಸಲ್ಲ ಅಂತ ಹೇಳಿದಂಥ ವ್ಯಕ್ತಿಗಳದು ಇವತ್ತು ಚುನಾವಣೆ ಸೋಲಾಗುತ್ತೆ. ಜನರ ಪರವಾಗಿರೋಂಥ ಈಶ್ವರಪ್ಪ ಈ ಚುನಾವಣೆಯಲ್ಲಿ ಗೆಲ್ತಾರೆ. ಎಷ್ಟು ವಿಶ್ವಾಸ ಇದೆ? 100ಕ್ಕೆ 100 ವಿಶ್ವಾಸ. ಯಾಕೆಂತಂದರೆ ನೀವು ಸುಮ್ಮನೆ ನನ್ನ ಹತ್ರ ಮಾತಾಡೋದಕ್ಕಿಂತನೂ ಶ್ರೀಸಾಮಾನ್ಯರ ಹತ್ರ ಮಾತಾಡ್ಕೊಂಡ್ಬನ್ನಿ ಹೋಗಿ. ಎಲ್ಲೋದ್ರೂ ಕೂಡ ಅವ್ರು ಹೇಳ್ತಾರೆ ನಾವು ಈಶ್ವರಪ್ಪ ಬೆಂಬಲ ಕೊಡ್ತೀವಿ ಅಂತ. ಇದಾಗಿತ್ತು ಕೆಎಸ್ ಈಶ್ವರಪ್ಪ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಜು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.